ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 o'clock ಆಗಿದೆ. ಸೊ 7 o'clockಗೆ ರೆಡಿಯಾಗಿ ನಿಂತ್ಬಿಟ್ಟಿದ್ದೀನಿ, ನಾನು ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ತಮಿಳೆಲ್ಲ ನೋಡಿ ಗೊತ್ತಾಗಿರುತ್ತೆ ಏನು ಅಂತ. ಹೌದು, ಇವತ್ತು ನನ್ನ ಮಗನ ಬರ್ಡೇ, ಒಂದು 4 year ಬರ್ಡೇ ಇವತ್ತು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಬೇಗ 5:30 ಎದ್ದು ಸ್ನಾನ ಮಾಡಿ ನೈಟೇ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ. ಸೊ ಇವಾಗ ಎದ್ದು ಜಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಬಂದು ನಾನು ರೆಡಿಯಾಗಿ ಹೋಗಿ ಪೂಜೆ ಮಾಡಬೇಕಷ್ಟೇ. ಪೂಜೆ ಮಾಡಿ ಇಲ್ಲೇ ಟೆಂಪಲ್ಗೆ ಹೋಗಿದ್ದು ಬರ್ತೀವಿ. ಸೊ ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ. ಇವತ್ತು ಫಸ್ಟ್ ಆಷಾಢ ಶುಕ್ರವಾರನೂ ಆಗಿರೋದ್ರಿಂದ ಸೊ ಬೆಟ್ಟಕ್ಕೆ ಆಲ್ವೇಸ್ ನಾವು ಯಾವಾಗಲೂ ಹೋಗೋದೇ ಬೆಟ್ಟಕ್ಕೆ, ಏನಾದ್ರು ಸ್ಪೆಷಲ್ ಅಂತಂದರೆ. ಬಟ್ ತುಂಬ ರಶ್ ಇರುತ್ತೆ. ಅದಲ್ಲದೆ ಅವ್ನಿಗೆ ಇವತ್ತು ಸ್ಕೂಲ್ ಬರಿದೆ, ಇವತ್ತು ಫ್ರೈಡೇ ಅಲ್ವಾ. ಸುಮ್ಮನೆ ಲಾಸ್ಟ್ ಇಯರ್ ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋದ್ವಿ, ಏನಕ್ಕೆ ಸ್ಕೂಲೆಲ್ಲ ಮಿಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹೆಂಗಿದ್ರು ಆಫ್ಟರ್ನೂನ್ಗೆಲ್ಲ ಬರ್ತಾನೆ. ಸೊ ಅದಕ್ಕೆ ಇವತ್ತು ನಾನು ಸ್ಕೂಲ್ ಕೂಡ ಕರ್ಕೊಂಡು ಹೋಗ್ಬೇಕಾಗಿರೋದು. ನಮ್ಮೂರಲ್ಲಿರುವಂಥ ಚಾಮುಂಡೇಶ್ವರಿ ಟೆಂಪಲ್ಗೆ ಕರ್ಕೊಂಡು ಹೋಗಿ ಬರ್ತೀವಿ. ಸೊ ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಅವ್ನ ಬರ್ಡೇ ಹೇಗಾಗುತ್ತೆ, ಹೇಗೋಗುತ್ತೆ ದಿನ ಇವತ್ತು ಅಂತ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಮಿಸ್ ಮಾಡಿದಂತೆ ನಿಮ್ಮ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಸೊ ಹಾಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ಚಿರು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೇಲಿದ್ದಾನೆ. ಸೊ ನೈಟೇ ಅಮ್ಮನ ಹತ್ರ ಬಿಟ್ಟೆ, ನೀವೇ ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ರೆಡಿ ಮಾಡಿರ್ತಾನೆ. 7ಗೆಲ್ಲ ರೆಡಿ ಮಾಡಿರಿ ಅಂತ ಹೇಳಿದ್ದೆ. 7:10 ಆಯಿತು ಆಲ್ರೆಡಿ. ಸೊ ಇವಾಗ ನಾವು ಹೋಗಿ ಪೂಜೆ ಮಾಡ್ಬಿಟ್ಟು ಹಂಗೆ ಒಂದು ವೇ ಕರ್ಕೊಂಡೋಗಿ ಟೆಂಪಲಿಂದ ಬರ್ತೀವಿ. ಸೊ ಬನ್ನಿ, ಇವತ್ತಿನ ಡೇ ಹೇಗೋಗುತ್ತೆ ಏನು ಇತ್ತು ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಕೆಳಗಡೆ ಎಲ್ಲ ಬಂದು ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಈ ರೀತಿ ಏನೋ ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಈ ರೀತಿ ವೈಬ್ಸ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ. ಹಾಗೆ ಹೇಳಿದಾಗೆ ನಾನು ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಮ್ಮನ ಮನೇಲಿದ್ದ, ಅಮ್ಮನ ಮನೆಯಿಂದ ಹಂಗೆ ಕರ್ಕೊಂಡು ಹೋದ್ವಿ. ಫಸ್ಟ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಟೆಂಪಲ್ ಅಂತೂ. ಸೊ ಚಾಮುಂಡೇಶ್ವರಿ ಟೆಂಪಲ್ ಅಂದರೆ ಕೇಳಂಗೆ ಇಲ್ಲ ಅಲ್ವಾ, ಆಷಾಢ ಟೈಮಲ್ಲಿ ಎಲ್ಲಿದ್ರೂ ಕೂಡ ತುಂಬ ರಶ್ ಆಗ್ತಾರೆ. ಸೊ ಟೆಂಪಲೆಲ್ಲ ಪೂಜೆ ಮಾಡಿಸ್ಕೊಂಡು ಅವನ ಹೆಸರು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಪ್ರಸಾದಕ್ಕೆ ತುಂಬ ಕ್ಯೂ ನಿಂತಿದ್ರು. ಸೊ ಇಸ್ಕೊಳಕ್ಕಾಗಲಿಲ್ಲ ನಾವು, ಇವನಿಗೆ ಟೈಮ್ ಆಗಿಬಿಟ್ಟಿತ್ತು, ಸ್ಕೂಲಿಗೆ ಬೇರೆ ಹೋಗಬೇಕಿತ್ತು. ಸ್ಕೂಲಲ್ಲಿ ಬರ್ಡೇ ಅಂತ ಹೇಳಿದ್ದಕ್ಕೆ ಸ್ವೀಟ್ಗೆಲ್ಲ ಎಷ್ಟು ಮೆಂಬರ್ಸ್ ಇದ್ದಾರೆ, ಸ್ಟೂಡೆಂಟ್, ಆ ರೀತಿ ಎಲ್ಲ ಇನ್ಫಾರ್ಮೇಷನ್ ತೊಗೋಬೇಕಿತ್ತು. ಕೇಳಿದಾಗ ನೀವು ಬನ್ನಿ ಮೇಡಮ್ ಪ್ರೇಯರ್ ಆಗೋ ಟೈಮ್ಗೆ, ಸೊ ನೀವು ಕೂಡ ಅವನಿಗೆ ಆರತಿ ಎಲ್ಲ ಮಾಡಿ ಅವನ ಕೈಲೂ ಕೂಡ ಪೂಜೆ ಮಾಡಿಸಿ ಎಲ್ಲ ಇದು ಮಾಡ್ತೀವಿ. ಸೊ ಚೆನ್ನಾಗಿರುತ್ತೆ, ಅದೊಂಥರ ಸೆಲೆಬ್ರೇಷನ್ನು. ಬನ್ನಿ ಪೇರೆಂಟ್ಸ್ ಇಬ್ಬರೂ ಕೂಡ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಏನೋ ಒಂಥರ ತುಂಬ ಸ್ಪೆಷಲ್ ಆಗಿತ್ತು ಈ ಸಲ ನನ್ನ ಮಗನ ಬರ್ಡೇ ಅಂತ ಹೇಳ್ಬೋದು. ಕುಶಲಮಸ್ತು ಚಿರಾಯುರಸ್ತು ವಿದ್ಯಾ ವಿವೇಕ ಕೃತಿ ಕೌಶಲ ಸಿದ್ಧಿರಸ್ತು ಐಶ್ವರ್ಯಮಸ್ತು ಬಲಮಸ್ತು ರಾಷ್ಟ್ರಭಕ್ತಿ ಸದಾಸ್ತು ವಂಶಸ್ತಥೈವ ಭವತಾದಿ ಸುದೀರ್ಘೋಸ್ತು ಆಯುಷ್ಮಾನ್ ಭವ. ಫ್ರೆಂಡ್ಸ್, ಹಾಗೆ ಸ್ಕೂಲ್ದು ಇನ್ನೂ ಕೂಡ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು. ಸೊ ಅವ್ನಿಗೂ ಕೂಡ ನಾವೆಲ್ಲ ಆಶೀರ್ವಾದ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ವೀಡಿಯೋ ಆಗಿತ್ತು. ಬಟ್ ನನ್ನ ಫೋನಲ್ಲಿಲ್ಲ, ಅವ್ರ ಮ್ಯಾಮ್ ವೀಡಿಯೋ ಶೂಟ್ ಮಾಡಿದ್ರು. ಅವ್ರು ಗ್ರೂಪ್ಗೆ ಹಾಕ್ತಾರೆ ಅಂತ ಅಂದ್ಕೊಂಡೆ, ಬಟ್ ಹಾಕಲಿಲ್ಲ. ಏನು ವೀಡಿಯೋ ಕೇಳೋದು ಅವ್ರ ಹತ್ರ ಅಂತ ಹೇಳ್ಬಿಟ್ಟು ನಾನು ಕೇಳೋಕ್ಕೆ ಹೋಗಲಿಲ್ಲ. ಇಷ್ಟೇ ನನ್ನ ಹಸ್ಬೆಂಡ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದವರು. ಸೊ ಪ್ರೇಯರ್ ಎಲ್ಲ ಆಯಿತು, ಒಂದು 1/2 hour ಪ್ರೇಯರ್ ಮಾಡಿದ್ರು. ತುಂಬ ಚೆನ್ನಾಗಿ ಪ್ರೇಯರ್ ಎಲ್ಲ ಮಾಡಿಸಿದ್ರು, ಇಷ್ಟ ಆಯ್ತು ಅದೆಲ್ಲ ನಮಗೆ. ಸೊ ಇನ್ನೊಂಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ರು ನನ್ನ ಮಗನ ಬರ್ಡೇ ಅಂತ, ಖುಷಿ ಆಯಿತು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಇವತ್ತು ನನ್ನ ಮಗನ ಬರ್ಡೇಗೋಸ್ಕರ ನಾನ್ ವೆಜ್ ಮಾಡಿದ್ದೀವಿ ಅಂತ ಅನ್ಕೋಬೋದು. ಸೊ ಇಲ್ಲ, ಇವತ್ತು ಹಾಗೆಯೇ ನನ್ನ ಹಳೆ ವ್ಲಾಗೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ, ನಮ್ಮ ಅಣ್ಣನ ಮದುವೆ ಆಗಿತ್ತಲ್ವ. ಸೊ ಅವ್ರಿಗೆ ಹೊಸ ಜೋಡಿಗೆ ಇವತ್ತು ಊಟ ಕೇಳಿದ್ವಿ, ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು. ಸೊ ಅವ್ರು ಬಂದಾಗ ಅದೇ ರೀತಿ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ಪ್ರೈವಸಿ ಇರಬೇಕಲ್ವ ಪಾಪ. ಅವ್ರು ಬಂದಾಗಲೂ ಮತ್ತೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ. ಸೊ ನಾನು ಬ್ಯುಸಿ ಇದ್ದೆ. ಸೊ ಅದಕ್ಕೆ ಯಾವುದೇ ರೀತಿ ಅವ್ರನ್ನೆಲ್ಲ ಏನು ವೀಡಿಯೋ ಶೂಟ್ ಮಾಡಲಿಲ್ಲ. ಸೊ ಅವರೆಲ್ಲ ಊಟ ಮಾಡ್ಕೊಂಡು ಹೋಗಿ ನಮ್ಮ ಮನೆಯವರು ಎಲ್ಲ ಊಟ ಮಾಡಾದಮೇಲೆ ಸೊ ನನ್ನ ಹಸ್ಬೆಂಡು ನಾನೇನು ಜೊತೆಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು. 4 o'clock ಆಯಿತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದು. ಊಟ ಆಗಿ ಒಂದು 1/2 hour ರೆಸ್ಟ್ ಮಾಡಿ ಮತ್ತೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಮಗನೂ ಕೂಡ ರೆಡಿ ಮಾಡಿ ಇವಾಗ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಅವನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನಲ್ವ ಶರ್ಟ್ ಪ್ಯಾಂಟಿಗೂ. ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ ಸರಿಯಾಗಿ. ನಮಗೆ ಅವ್ರ ಪಪ್ಪನ ಕೇಕ್ ತಿನ್ನಿಸಿದೆ ಹೆಚ್ಚು ಅಂತ ಹೇಳ್ಬೋದು. ತುಂಬ ಹಠ ಮಾಡ್ದೆ, ಯಾರಿಗೂ ಕೇಕ್ ತಿನ್ನಿಸ್ಲಿಲ್ಲ. ಅವ್ರ ಅಜ್ಜಿ ತಾತ ಯಾರಂದ್ರೆ ಯಾರಿಗೂ ತಿನ್ನಿಸ್ಲಿಲ್ಲ. ಅಳ್ತಾ ಇದ್ದೆ, ನಾನು 3 ಜನಕ್ಕೆ ತಿನ್ನಿಸಿದ್ದೀನಮ್ಮ ಆಲ್ರೆಡಿ, ನಾನು ತಿನ್ನಿಸಲ್ಲ ಅಂತ ಅಳ್ತಾನೆ. ಅವ್ನಿಗೇನು ಹೇಳೋದು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗೇ ತಿನ್ನಿಸ್ತಾ ಇದ್ದ ಇಷ್ಟು ದಿನ ಕೇಕೆಲ್ಲ ಕಟ್ ಮಾಡಿ. ಬಟ್ ಅದೇನೋ ಗೊತ್ತಿಲ್ಲ. ಬಟ್ ಓಕೆ, ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಮಕ್ಕಳು ಮೈಂಡ್ಸೆಟ್ ಒಂದೊಂದು ಟೈಮ್ ಹೆಂಗಿರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ನಾವು ಕೇಕ್ ತಿನ್ನಿಸಿದ್ವಿ ಅಷ್ಟೇ. ಇನ್ಯಾರೂ ಕೇಕ್ ತಿನ್ನಿಸೋದಕ್ಕೆ ಆಗಲಿಲ್ಲ ಅವನಿಗೆ. ಅಷ್ಟೊಂದು ಹಠ ಮಾಡಿಬಿಟ್ಟ. ಅವ್ನು ಹಂಗೇ ಸ್ವಲ್ಪ ತುಂಟ ಜಾಸ್ತಿ, ಹಾಗೆ ಮುದ್ದು ಜಾಸ್ತಿ. ಎಲ್ಲ ಇತ್ತು ಅಂತಂದರೆ ಯಾರು ಏನೂ ಮಾಡಲ್ಲ ಅನ್ನೋದೊಂದು
ಇದರಿಂದ ಆ ಥರ ತುಂಬ ಹಠ ಮಾಡ್ತಾನೆ. ಸೊ ಈ ರೀತಿ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಇನ್ನು ಯಾವುದೇ ರೀತಿ ಗ್ರ್ಯಾಂಡಾಗಿ ಏನಿಲ್ಲ. ಹೆಂಗಿದ್ರು ಇವನು ಬರ್ಡೇನೂ ಇತ್ತಲ್ವ, ಸೊ ಅವತ್ತೇ ಅವ್ರಿಗೂ ಕೂಡ ಊಟಕ್ಕೆ ಇಟ್ಕೊಳ್ಳೋಣ, ಎಲ್ಲ ಸರಿ ಹೋಗುತ್ತೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಇನ್ಯಾರಿಗೂ ಏನು ಹೇಳಿರಲಿಲ್ಲ, ಅವರೊಬ್ಬರಿಗೆ ಅಂತಲೇ ಮಾಡಿದ್ದು. ಈ ವಿಡಿಯೋನು ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಇನ್ನು ಯಾವುದೇ ರೀತಿ ವ್ಲಾಗ್ ಎಲ್ಲ ಏನು ಮಾಡಲಿಲ್ಲ. ಮಾರ್ನಿಂಗಿಂದ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದೆ, ಸ್ವಲ್ಪನಾದರೂ ಮಾಡೋಣ ಅಂತ. ಬಟ್ ನಾನು ಹೇಳ್ದಾಗೆ ಬಂದಿದ್ರಲ್ವ, ಸೊ ಅವ್ರಿಗೆಲ್ಲ ಅಡುಗೆ ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ವ, ಸೊ ಅದು ಇದು ಅಂತೆಲ್ಲ ಗಡಿಬಿಡಿಲಿ ಫ್ರೀನೇ ಇರಲಿಲ್ಲ ಇವತ್ತು ಹೋಲ್ ಡೇ. ನಾನಂತೂ ಫುಲ್ ಬ್ಯುಸಿಯಾಗಿಬಿಟ್ಟೆ ನನ್ನ ಮಗನ ಬರ್ಡೇ ದಿನ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಯಾವುದೇ ರೀತಿ ವೀಡಿಯೋ ಎಲ್ಲ ಏನೋ ಶೂಟ್ ಮಾಡಲಿಲ್ಲ. ಸೊ ಇಷ್ಟೇ ನಾನು ಶೂಟ್ ಮಾಡಿದ್ದು. ಸೊ ಶೂಟ್ ಮಾಡಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಇದೊಂದು ಮೆಮೊರಿ ಇರಲಿ ಅಂತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಬರ್ಡೇ ಸೆಲೆಬ್ರೇಷನ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಲ್ವ. ಸೊ 4 years ಮಿಸ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಇಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಅಂತ ಅನ್ಕೋಬೋದು. ಸೊ ಇದೇ ಥರ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ, ನನ್ನ ಮಗ ಯಾವ ರೀತಿ ಹಠ ಮಾಡ್ದ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಅವ್ರ ಪಪ್ಪ ಇಬ್ಬರು ತಿನ್ನಿಸ್ಬಿಟ್ಟು ಎದ್ದಿದ್ದ ಅಷ್ಟೇ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅವ್ರ ಅಜ್ಜಿನೂ ಕೂಡ ತಿನ್ಸೋಕ್ಕೆ ಬರ್ತಾರೆ. ಹೆಂಗೆ ಹಠ ಮಾಡ್ತಾನೆ ಗೊತ್ತಾ. ಸೊ ಖುಷ್ವಿಗಾಗಿರ್ಬೋದು, ನಮ್ಮ ನಿಶು ಬೇಬಿಗೆಲ್ಲ ತಿನ್ನಿಸು ಅಂತ ಹಠ ಮಾಡಿ ನಾವೇ ತಿನ್ನಿಸಿದ್ದು, ಅದಕ್ಕೂ ರೆಡಿ ಇರಲಿಲ್ಲ ಅವನು ಯಾವಾಗಲೂ ಹಿಂಗೆ ಮಾಡ್ತಿರಲ್ಲ, ಅದು ಏನಾಗಿತ್ತು ಪಾಪ ಗೊತ್ತಿಲ್ಲ. ಸೊ ನಮ್ಮ ಆದ್ಯ ಮತ್ತು ನಿಶುನೇ ತುಂಬ ಎಕ್ಸೈಟೆಡ್ ಆಗಿದ್ದರು ಕೇಕ್ಗೆ. ಅವ್ರಿಗೂ ತಿನ್ನಿಸ್ತಿಲ್ಲ ಪಾಪ, ಅವರೇ ಖುಷಿಯಿಂದ ತಿನ್ನಿಸ್ಬೇಕು ಅಂದ್ಕೊಂಡು ಪಕ್ಕಕ್ಕೆ ನಿಂತ್ಕೊಂಡ್ರೆ ಅವನೇ ತಿನ್ನಿಸ್ತಿರ್ಲಿಲ್ಲ ಅವ್ರಿಗೆ. ಸೊ ಫುಲ್ ಚೆನ್ನಾಗೇ ಬಂದ, ಮೇಲೆಲ್ಲ ಚೆನ್ನಾಗೇ ರೆಡಿಯಾಗಿ ಬರ್ತೀನಿ ಕೇಕ್ ಕಟ್ ಮಾಡೋದಕ್ಕೆ ಅಂತೆಲ್ಲ ಬಂದ ಪಾಪ. ಆಮೇಲೆ ಸುಮ್ಮನೆ ಹಠ ಮಾಡ್ದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಿನ್ನತ್ರ ಈಗ ಗ್ರ್ಯಾಂಡಾಗಿ ಬರ್ತಡೇ ಮಾಡಿಬಿಟ್ಟು ಎಲ್ಲ ಬಂದಾಗ ಈ ರೀತಿ ಹಠ ಮಾಡಿದ್ರೆ ಏನು ಚೆನ್ನಾಗಿರುತ್ತೋ ನಿನ್ನ ಬರ್ಡೇ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನನಗಂತೂ ಫುಲ್ ಸಿಟ್ಟು ಬಂದುಬಿಡ್ತವತ್ತು, ಯಾಕಂದರೆ ಅಷ್ಟು ಹಠ ಮಾಡ್ದೆ ನಿಜ. ಲಾಸ್ಟಲ್ಲಿ ಇವತ್ತು ಬರ್ಡೇ ಹೊಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ತಡ್ಕೊಂಡಿದ್ದೆ. ಅವ್ರ ಪಪ್ಪ ಅಂತ ಅಷ್ಟು ಗಲಾಟೆ ಮಾಡಿದ್ರು ಏನೂ ಮಾಡಲಿಲ್ಲ. ನೋಡ್ತಾ ಇರ್ಬೋದು ನೀವು ಅವ್ನ ರಿಯಾಕ್ಷನ್ನ ಯಾವ ಥರ ಆಡ್ತಾಯಿದ್ದಾನಂತ. ಸಿಕ್ಕಾಪಟ್ಟೆ ಹಠ ಮಾಡಿಬಿಟ್ಟ. ಅಂದರೆ ಡಿಫ್ರೆಂಟಾಗಿ ಸ್ಪೆಷಲಾಗಿ ಬರ್ಡೇ ಸೆಲೆಬ್ರೇಟ್ ಆಯಿತು. ಸೊ ನಮ್ಮ ನಿಶು ನೋಡಿ ಪಾಪ ತಿನ್ನಿಸೋದಕ್ಕೆ ಎಷ್ಟು ಖುಷಿಯಾಗಿ ಅದು ತಿನ್ನಿಸ್ತಾ ಇದೆ. ಅವ್ನ ಕೇಳಿ ತಿನ್ನಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ ಇವನು. ಇವಾಗ ಅವ್ರ ಅಜ್ಜಿ ಬಂದರು, ಆಯಿತು ಪಪ್ಪ ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿಗೆ ನನಗೆ ದೊಡ್ಡದು ಕಟ್ ಮಾಡು ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ದೊಡ್ಡದನ್ನೇ ಕಟ್ ಮಾಡಿದ್ರು ಕೂಡ ನಾನೇ ತಿನ್ನಬೇಕು ಹಂಗೆ ಹಿಂಗೆ ಅಂತ ಹೇಳ್ದ. ಅದನ್ನು ಸರಿಯಾಗಿ ತಿನ್ನಿಸ್ಕೊಳ್ಳಿಲ್ಲ. ಇನ್ನು ಅವ್ರ ತಾತ ತಿನ್ಸೋಕೆ ಬಂದರೆ ಅದು ಬೇಡ, ಮತ್ತೆ ಇನ್ನೊಂದು ಸಲ ನೀನು ಕಟ್ ಮಾಡಬೇಕು, ನಾನು ಅದನ್ನು ಮತ್ತೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಜಗಳ ಮಾಡೋದು ಅವ್ರ ತಾತನ ಹತ್ರ. ಸೊ ಈ ರೀತಿ ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ, ಯಾವ ರೀತಿ ಅಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಬರ್ಡೇನ ಯಾವ ಮಕ್ಕಳು ಸೆಲೆಬ್ರೇಟ್ ಮಾಡಲ್ಲ ಅನ್ಕೋತೀನಿ. ನನ್ನ ಮಗನೇ ಸ್ಪೆಷಲ್ ಅಂತ ಹೇಳ್ತೀನಿ. ಸೊ ಈ ರೀತಿ ಏನೋ ಕ್ಯೂಟಾಗಿತ್ತು ಇವರಿಬ್ಬರು ಫೋಟೋ, ಅದಕ್ಕೆ ಆ್ಯಡ್ ಮಾಡಿದೆ. ಸೊ ಇಷ್ಟ ಆಗಿತ್ತು ನನ್ನ ಮಗನ ಬರ್ಡೇ ವ್ಲಾಗ್ ಅಂತ ಹೇಳ್ತೀನಿ. ಸೊ ಸೆಲೆಬ್ರೇಷನ್ದು ಸ್ಮಾಲ್ ಕ್ಲಿಪ್ಪಿಂಗ್. ಸೊ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಮನೇಲೂ ಮಕ್ಕಳು ಇದೇ ರೀತಿ ಹಠ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್.